ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿದ್ದ ರೀಸನ್ ಏನಂತ ಹೇಳಿದ್ರೆ ನಿಖಿತಾಕ್ ಅವ್ರ ಅಮ್ಮ ತೀರೋಗಿದ್ದಾರೆ. 4 ಡೇಸ್ ಆಯಿತು ಆಲ್ರೆಡಿ ತೀರೋಗಿ. ಅದರದ್ದು ಒಂದು ವಿಡಿಯೋ ಹಾಕಿದ್ರು, ಅವ್ರ ಅಮ್ಮ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ರು. ತುಂಬ ಶಾಕ್ ಆಗೋಯ್ತು ನನಗಂತೂ. ಇದೇನಪ್ಪ ಅಷ್ಟು ಚೆನ್ನಾಗಿ ಜೋಕ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ದಿತ್ತು ಅವರು, ಇವಾಗ ಇಲ್ವಾ ಅಂತ ತುಂಬ ಶಾಕ್ ಆಗೋಯ್ತು ನನಗಂತೂ. ಅದಾದಮೇಲೆ ನೈಟ್ ಒಂದು ವೀಡಿಯೋ ಮಾಡಿ ಹಾಕ್ತಾರೆ ನಿಖಿತಾ ಅಕ್ಕ. ತುಂಬ ಅಳ್ತಿದ್ರು, ತುಂಬ ಹತ್ಕೊಂಡು ಹಾಕ್ತಾರೆ. ನಾನು ಭಾನುವಾರ ನೋಡಿದೆ ನಾನು ಆ ವೀಡಿಯೋನ. ಶನಿವಾರ ನೈಟ್ ಹಾಕಿರ್ತಾರೆ, ಒಂದು 10 ಗಂಟೆ 11 ಗಂಟೆಗೇನೋ ಹಾಕಿರ್ತಾರೆ. ನಾನು ಆವಾಗ ನೋಡೋಕ್ಕಾಗಿರಲ್ಲ, ಅದಕ್ಕೋಸ್ಕರ ನಾನು ಬೆಳಗ್ಗೆ ನೋಡ್ತೀನಿ. ಬೆಳಗ್ಗೆ ನೋಡಿದಾಗಂತೂ ನನಗಂತೂ ತುಂಬ ಬೇಜಾರಾಗೋಯಿತು. ತುಂಬ ಅಂದರೆ ತುಂಬ ಅಳ್ತಿರ್ತಾರೆ ಅವರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾರಲ್ಲ, ಯಾಕಂದರೆ ಸೋಮಣ್ಣನು ಪಕ್ಕದಲ್ಲಿ ಇರ್ತಾರೆ. ಅವರು ಸಮಾಧಾನ ಮಾಡಿದ್ರು ನಿಖಿತಕ್ಕ ತುಂಬ ಅಳ್ತಾ ಇರ್ತಾರೆ, ಸಮಾಧಾನ ಮಾಡೋದಕ್ಕೆ ಆಗ್ತಾರಲ್ಲ. ಅದು ನೋಡಿದಾಗ ಈಗ ಇದ್ದಿದ್ದ ಮನುಷ್ಯ ಇವಾಗ ಒಂದು ಕ್ಷಣದಲ್ಲಿ ಇದ್ದಿದ್ದ ಮನುಷ್ಯ ಇವಾಗ ಇಲ್ವಲ್ಲಪ್ಪ ಅಂತ ಒಂಥರ ಗಾಬರಿ ಆಗುತ್ತೆ. ಏನು ಮಾಡೋದು ಏನು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಬೇಜಾರು ಅನಿಸ್ಬಿಡುತ್ತೆ. ಈಗ ಮತ್ತು ನಿನ್ನೆ ಒಂದು ವೀಡಿಯೋ ಹಾಕಿರ್ತಾರೆ ನೈಟು, ಅವರ ಅಮ್ಮಂದು ಅಂತ್ಯ ಸಂಸ್ಕಾರದ ಒಂದು ವೀಡಿಯೋ ಹಾಕಿದ್ದಾರೆ. ಅದು ನೋಡಿ ನಾನು ಬೆಳಗ್ಗೆ ಮಾರ್ನಿಂಗ್ ನೋಡಿದೆ. ಅದು ನೋಡಿ ಕಣ್ಣೆಲ್ಲ ನೀರು ಬಂದ್ಬಿಡ್ತು, ಅಷ್ಟು ಸಖತ್ತು ಅಳು ಬಂದ್ಬಿಡ್ತು, ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಅಳ್ತಿದ್ದಾರೆ. ಮತ್ತು ತಾಯಿ ಸ್ಥಾನನ ಯಾರು ತುಂಬೋದಕ್ಕಾಗಲ್ಲ. ಅಷ್ಟು ಹೆಣ್ಮಕ್ಳಿಗೆ ಜಾಸ್ತಿ ಅಪ್ಪ ಅಟ್ಯಾಚ್ ಆಗಿರ್ತಾರೆ, ಆದರೆ ತಾಯಿ ನೋಡ್ಕೊಳ್ಳೋಷ್ಟು ತಂದೆ ಯಾರು ನೋಡ್ಕೊಳ್ಳಲ್ಲ. ಮತ್ತು ತವ್ರ ಮನೆ ಅನ್ನೋದೊಂದು ತುಂಬ ಪ್ರೀತಿ ಇರುತ್ತೆ. ಈಗ ನಿಖಿತಕ್ಕ ಹೆಂಗೋ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ, ಅಮ್ಮ ಇದ್ದಾರೆ ಅಂತ ಹೆಂಗೋ ಊರಿಗೆ ಹೋಗ್ತಿದ್ರು. ತಾಯಿ ಮನೆ ಅಂತ ಸ್ವಲ್ಪ ದಿನ ಹೋಗಿದ್ಬಿಟ್ಟು ಬರ್ತಿದ್ರು. ಈಗ ಅದು ಇಲ್ಲದೆ ಹೋಗ್ತಲ್ಲ ಅಂತ ಸಖತ್ತು ಬೇಜಾರು ಅನಿಸುತ್ತೆ, ತಡ್ಕೊಳಕ್ಕೆ ಆಗಲಿಲ್ಲ ನನಗಂತೂ. ಅಪ್ಪ ಅವರು ಅಳೋದು, ಅದು ಅವ್ರ ಮುಖ ಎಲ್ಲ ನೋಡ್ತಿದ್ರೆ ಸಖತ್ತು ಸಂಕಟ ಅಂತ ಅನಿಸುತ್ತೆ. ಅವ್ರ ಅಮ್ಮನ ಆಸೆ ಆಗಿತ್ತಂತೆ, ಕಡೆ ಆಸೆ ಆಗಿತ್ತಂತೆ. ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಅಲ್ವಾ, ಯೂಟ್ಯೂಬರು ಎಲ್ಲರೂ ನೋಡಲಿ, ನನ್ನ ಕಡೆ ವೀಡಿಯೋನ ಹಾಕು ಅಂತ ಒಂದು ಸತ ಹೇಳಿದ್ರಂತೆ. ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡಿಬಿಟ್ಟು ಹಾಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಖಿತಕ್ಕಂಗೆ ಆ ನೋವನ್ನ ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಆ ದೇವರು ಅಂತ ಬೇಡ್ಕೊಬೇಕಷ್ಟೇ. ಇನ್ನೇನು ಸಾಧ್ಯ ಇಲ್ಲ ನಮ್ಮ ಕೈಲಂತೂ. ಸಖತ್ತು ಬೇಜಾರು ಅನಿಸ್ಬಿಡ್ತು ನನಗಂತೂ. ಆ ಶಾಕಿಂದ ಬರೋದಕ್ಕೆ ಆಗ್ತಾಯಿಲ್ಲ, ಏನೋ ಒಂಥರ ಸಮಾಧಾನನೇ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದಾಗಿಂದ ಆ ವೀಡಿಯೋ ನೋಡ್ಬಿಟ್ಟು ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಪರೀಕ್ಷೆ ಸ್ಕೂಲ್ಗೆ ಹೋಗಿದ್ದಾನೆ, ಶಶಿನ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ, ಏನು ಕೆಲಸನೂ ಮಾಡಿಲ್ಲ, ಟಿಫನು ಮಾಡಿಲ್ಲ, ಹಂಗೆ ಕೂತಿದ್ದೀನಿ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಸಮಾಧಾನನೇ ಆಗ್ತಿಲ್ಲ. ತಾಯಿ ಅನ್ನೋದು ಒಂಥರ ಮನಸ್ಸಿಗೆ ಇದಾಗ್ಬಿಟ್ಟಿರುತ್ತೆ. ಅದನ್ನು ಆ ಸ್ಥಾನ ಯಾರೂ ತುಂಬೋದಕ್ಕಾಗಲ್ಲ. ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ತಾಯಿ ಸ್ಥಾನ ಯಾರೂ ತುಂಬೋದಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ರು. ಅಷ್ಟು ಸ್ವಲ್ಪ ಹುಷಾರಿಲ್ಲ ಅಂದ್ರೂ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ರು ಆಂಟಿ. ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಬೋದಷ್ಟೇ, ಇನ್ನೇನು ಬೇಡ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಪ ಸಮಾಧಾನನೇ ಆಗ್ತಾಯಿಲ್ಲ ನನಗಂತೂ. ಈ ವಿಡಿಯೋನ ನಾನು ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಅಷ್ಟೇ ಫ್ರೆಂಡ್ಸ್, ಎಂಡ್ ಮಾಡ್ತೀನಿ ವಿಡಿಯೋನ.